ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರೋಂತಹ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ನೋಡಿದ್ರೆ ಒಂದು ಸೀರೆಗಾದರೂ ಈ ಥರ ಡಿಸೈನ್ ಇರಬೇಕು ಅನಿಸುತ್ತೆ, ಅಷ್ಟು ಕ್ಯೂಟ್ ಆಗಿದೆ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 8 ಎಳೆ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊತಾ ಇದ್ದೀನಿ. ಯೂಶಲಿ ನಾನು ರೇರು 8 ಎಳೆ ಥ್ರೆಡ್ ತೊಗೊಳ್ಳೋದು, ಯಾವಾಗಲೂ 6 ಎಳೆ ತೊಗೊತೀನಿ. ಈ ಡಿಸೈನ್ಗೆ 8 ಎಳೆ ತೊಗೊಂಡ್ರೆ ಡಿಸೈನು ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ, ಅದರಿಂದ 8 ಎಳೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಟ್ಟೆನ ಸೀದಾ ಇಟ್ಕೊಂಡು ಹಿಂಭಾಗಕ್ಕೆ ನಾಟಿಟ್ಟು ನಾರ್ಮಲಾಗಿ ಯಾವಾಗಲೂ ತೊಗೊಳ್ಳೋ ಹಾಗೆ 10 ನಂಬರ್ದು ಕ್ರೋಶ ನೀಡಲ್ ತೊಗೊಂಡಿದ್ದೀನಿ. ಈಗ ಕ್ರೋಶ ನೀಡಲಿಂದ ಹಿಂಭಾಗದಿಂದ ಮುಂಭಾಗಕ್ಕೆ ಹೀಗೆ ಥ್ರೆಡ್ ತೊಗೊಂಬಂದು ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಚೈನ್ ಹಾಕ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನೋಡಿ ಈಗ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನು 1 2 3 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳೋದು. ಎರಡು ಸಲ 3 ಚೈನ್ ಆಯಿತು. ಈಗ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಹೀಗೆ ಥ್ರೆಡ್ನ ಮೇಲೆತ್ತಿ ಈ ಥರ ಒಂದು ಬೀಡ್ಸ್ ತೊಗೊಂಡಿದ್ದೀನಿ. ರೌಂಡ್ ಬೀಡ್ಸ್ ಯಾವುದಾದ್ರೂ ಪರವಾಗಿಲ್ಲ, ಇಲ್ಲಿ ಈ ಡಿಸೈನ್ಗೆ ಸೂಟ್ ಆಗುತ್ತೆ. ನೋಡಿ ಹೀಗೆ ಬೀಡ್ಸ್ ಹಾಕಿ ಬೀಡನ್ನ ಒಂದು ಸರಿ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಹೀಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಹೀಗೆ ಬರುತ್ತೆ. ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಈ ಥರ ಈಗ ಬಟ್ಟೆನ ಹೀಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಮತ್ತೆ ಈಗ ಚೈನಿಂದು ಲಾಕ್ ಐತಲ್ಲ ನೋಡಿ, ಈ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಬೇಕು. ಹೀಗೆ ಟರ್ನ್ ಮಾಡಿಕೊಂಡು ಇವಾಗ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಹೀಗೆ 3 ಚೈನ್ ಹಾಕ್ಕೊಂಡು 3 ಚೈನ್ ಆಗಿದ ತಕ್ಷಣ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಹೀಗೆ ಥ್ರೆಡ್ ತಗೊಳ್ಳೋದು. ಮತ್ತು 4 ಚೈನು ಮತ್ತು ಈ ಡಬಲ್ ಕ್ರೋಶದ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಲಾಕ್ ಮಾಡೋದು. ಇದನ್ನ ಪಿಕಾಕ್ ಡಿಸೈನ್ ಅಂತಾರೆ. ಹೀಗೆ ಲಾಕ್ ಮಾಡೋದು. ಮತ್ತು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ, ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ 5 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತಗೊಂಡು 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಹೀಗೆ ಥ್ರೆಡ್ ತೆಗೆದು ಮತ್ತೆ 4 ಚೈನ್ ಹಾಕಿ ಇವಾಗ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೀಗೆ ಲಾಕ್ ಮಾಡೋದು. ಇವಾಗ 2 ಸಲ ಡಬಲ್ ಕ್ರೋಶ ಮಾಡಿಕೊಂಡು ಈಗ ತ್ರಿಬಲ್ ಕ್ರೋಶ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಕೊಂಡು ಮತ್ತು 5 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ, 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ 3 ಸಲ ಥ್ರೆಡ್ ತೆಗಿಯೋದು.
ಮತ್ತೆ 4 ಚೈನ್ ಹಾಕೋದು. 4 ಚೈನ್ ಹಾಕಿ ಈ ಕಂಬದ್ದು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಲ್ಲಿ ಲಾಕ್ ಮಾಡೋದು. ಇವಾಗ ಮತ್ತೆ 2 ಸಲ ಥ್ರೆಡ್ ಸುತ್ತಿ ನೀಡಲ್ ಮೇಲೆ ಮತ್ತೆ ತ್ರಿಬಲ್ ಕ್ರೋಶನೆಯನ್ನೇ 2 ಚೈನಿಗೆ ಒಂದ್ಸಲಿ, ಇನ್ನೆರಡು ಚೈನಿಗೆ ಒಂದ್ಸಲಿ, ಮತ್ತು 2 ಚೈನಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಮತ್ತೆ 4 ಚೈನ್ ಹಾಕಿ ಮತ್ತು ಈ ಕಂಬ ಇದೆಯಲ್ಲ, ಈ ಕಂಬದ್ದು ಮಧ್ಯದಲ್ಲಿ ಗ್ಯಾಪಲ್ಲಿ ಲಾಕ್ ಮಾಡೋದು. 2 ಸಲ ಡಬಲ್ ಕ್ರೋಶ ಆಯಿತು, 2 ಸಲ ತ್ರಿಬಲ್ ಕ್ರೋಶ ಆಯಿತು. ಈಗ ನೀಡಲ್ ಮೇಲೆ ಫಸ್ಟಿಗೆ 2 ಸಲ ಒಂದು ಸಲ ಥ್ರೆಡ್ ಸುತ್ಕೊಂಡಿದ್ದು, ಆಮೇಲೆ ಇನ್ನೆರಡು ಸಲಿಗೆ 2 ಸಲ ಥ್ರೆಡ್ ಸುತ್ಕೊಂಡಿದ್ದು ತ್ರಿಬಲ್ ಕ್ರೋಶಕ್ಕೆ. ಈಗ ನೀಡಲ್ ಮೇಲೆ 3 ಸಲ ಥ್ರೆಡ್ ಸುತ್ಕೊಬೇಕು. 1 2 3, ಈಗ 3 ಸಲ, ಈಗ 3 ಸಲ ಥ್ರೆಡ್ ಸುತ್ಕೊಂಡು ಈ 5 ಚೈನ್ ಗ್ಯಾಪ್ ಆಯ್ತಲ್ಲ, ಈ 5 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹೀಗೆ 2 ಚೈನ್ಗೊಂದ್ಸಲಿ, ಮತ್ತೆ 2 ಚೈನಿಗೊಂದ್ಸಲಿ, ಮತ್ತೆ 2 ಚೈನಿಗೊಂದ್ಸಲಿ, ಇನ್ನೆರಡು ಚೈನಿಗೊಂದ್ಸಲಿ, 4 ಸಲ ಆಯಿತು. 4 ಸಲ ಥ್ರೆಡ್ ತೆಗೆದಿದ್ದೀನಿ. 3 ಸಲ ನೀಡಲ್ ಮೇಲೆ ಥ್ರೆಡ್ ಸುತ್ಕೊಂಡು 4 ಸಲ 2 ಚೈನಿಗೂ ಒಂದೊಂದು ಸಲ ಥ್ರೆಡ್ ತೆಗಿಯೋದು. ಆಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಹೀಗೆ ಮತ್ತೆ ಪಿಕಾಕ್ ಡಿಸೈನು ಈ ಕಂಬದ್ದು ಮಧ್ಯದಲ್ಲಿ ಹೀಗೆ ಲಾಕ್ ಮಾಡೋದು. ಅರ್ಥ ಆಯಿತು ಅಂದ್ಕೊತೀನಿ. ನಾನಿಲ್ಲಿ ಫಸ್ಟಿಗೆ ನೀಡಲ್ ಮೇಲೆ 1 ಸಲ ಥ್ರೆಡ್ ಸುತ್ಕೊಂಡು 2 ಸಲ 2 ಕಂಬ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸಲ ಥ್ರೆಡ್ ಸುತ್ಕೊಂಡು 2 ಕಂಬ ಹಾಕ್ಕೊಂಡಿದ್ದೀನಿ. ಈಗ 3 ಸಲ ಥ್ರೆಡ್ ಸುತ್ಕೊಂಡು 1 ಕಂಬ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ರಿಪೀಟು 2 ಸಲ ಥ್ರೆಡ್ ಸುತ್ಕೊಂಡು 2 ಕಂಬ, 1 ಸಲ ಥ್ರೆಡ್ ಸುತ್ಕೊಂಡು 2 ಕಂಬ. ನೋಡಿ, ಇವಾಗ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ಕೊಂಡು 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಥ್ರೆಡ್ ತೊಗೊಂಬಂದಿದ್ದೀನಿ. ಈಗ 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ, ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ 3 ಸಲ ಥ್ರೆಡ್ ತೆಗೆದು ಮತ್ತು 4 ಚೈನ್ ಹಾಕಿ, 4 ಚೈನ್ ಹಾಕಿ ಈ ಕಂಬದ ಮಧ್ಯ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡೋದು. ಬೇಸಿಕ್ ಗೊತ್ತಿರೋರು ಎಲ್ಲರೂ ಆರಾಮಾಗಿ ಅರ್ಥ ಆಗುತ್ತೆ. ಈಸಿ ಇದೆ ಡಿಸೈನು. ಬೇಸಿಕ್ ಒಂದು ಗೊತ್ತಿದ್ದರೆ ಸಾಕು ಈ ಡಿಸೈನ್ ಹಾಕ್ಕೊಳ್ಳೋದಕ್ಕೆ. ಮತ್ತೆ 2 ಸಲ ಥ್ರೆಡ್ ಸುತ್ತಿ 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ, ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ ಹೀಗೆ ಥ್ರೆಡ್ ತೆಗೆದು ಮತ್ತೆ 4 ಚೈನ್ ಹಾಕಿ, ಇನ್ನು 4 ಚೈನ್ನ ಈ ಕಂಬದ ಮಧ್ಯೆ ಹೀಗೆ ಗ್ಯಾಪಲ್ಲಿ ಲಾಕ್ ಮಾಡೋದು. ಮತ್ತು ಇವಾಗ 2 ಸಲ ಥ್ರೆಡ್ ಸುತ್ಕೊಂಡು 2 ಸಲ ತ್ರಿಬಲ್ ಕ್ರೋಶ ಮಾಡಾದ್ಮೇಲೆ 1 ಸಲ ಥ್ರೆಡ್ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ತಿದ್ದೀನಿ. 4 ಚೈನ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. 2 ಸಲ ತ್ರಿಬಲ್ ಕ್ರೋಶ ಮಾಡಿದೆ, ಇವಾಗ 2 ಸಲ ಡಬಲ್ ಕ್ರೋಶ. ಇವಾಗ 2 ಸಲ ಡಬಲ್ ಕ್ರೋಶ ಆದಮೇಲೆ 3 ಚೈನು, ಲಾಸ್ಟಿಗೆ 3 ಚೈನು. ನಾವು ಫಸ್ಟ್ 3 ಚೈನ್ ಹಾಕಿ ಡಿಸೈನ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ವಾ, ಈ ಕಡೆ 3 ಚೈನ್ ಹಾಕಿ ಡಿಸೈನ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇದು ಹಾಗೆ ಈ ಸೈಡು 3 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡೋದು. ನೋಡಿ, ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡಿದ್ದೀನಿ. ಇವಾಗ ಈ ಬೀಡ್ ಲಾಕಿಂದು ಲಾಕ್ ಇದೆಯಲ್ವಾ, ಬೀಡ್ ಲಾಕ್ ಮಾಡಿರೋದು ಈ ಲಾಕು, ಈ ಲಾಕ್ ಒಳಗಡೆ ನೋಡಿ, ಈ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಹೀಗೆ
ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬ ಸ್ಟಿಪ್ಪಾಗಿ ಚೆನ್ನಾಗಿರುತ್ತೆ ಡಿಸೈನು. ಮತ್ತು ಇವಾಗ 3 ಚೈನು ಲಾಕು. ಇನ್ನೊಂದ್ಸಲ 3 ಚೈನು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನ್ 2 ಸಲ ಹಾಕಿ ಲಾಕ್ ಮಾಡ್ಕೊಬೇಕು. ಅದು ಬಿಟ್ಟರೆ ಇನ್ನು ಪೂರ್ತಿ ಎಂಡ್ವರೆಗೂ 3 ಚೈನು 3 ಸಲ ಹಾಕ್ಕೊಂಡು ಲಾಕ್ ಮಾಡಿ ಒಂದು ಬೀಡ್ ಹಾಕಿ ಬೀಡ್ನ ಒಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ 3 ಚೈನ್ದು ಲಾಕ್ ಇದೆಯಲ್ಲ ಈ ಲಾಕಿಗೆ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು 3 ಚೈನು ಮತ್ತು ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಕೊಂಡು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಮಾಡಿಕೊಂಡು 4 ಚೈನ್ ಹಾಕಿ ಈ ಡಬಲ್ ಕ್ರೋಶ ಕಂಬ ಇದೆಯಲ್ಲ ಆ ಕಂಬದ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈ ಥರ ಡಬಲ್ ಕ್ರೋಶನ 2 ಸಲ ಮಾಡ್ಕೊಬೇಕು. ಈಗ 2 ಸಲ ಡಬಲ್ ಕ್ರೋಶ ಮಾಡಿಕೊಂಡು ಪಿಕಾಕ್ ಡಿಸೈನ್ ಮಾಡ್ಕೊಬೇಕು. ಮತ್ತು ಇವಾಗ 2 ಸಲ ತ್ರಿಬಲ್ ಕ್ರೋಶ ನೀಡಲ್ ಮೇಲೆ 2 ಸರಿ ಥ್ರೆಡ್ ಸುತ್ತಿ ತ್ರಿಬಲ್ ಕ್ರೋಶ 2 ಸಲ ಮಾಡ್ಕೊಬೇಕು. ಅದಕ್ಕೆ ಪಿಕಾಕ್ ಡಿಸೈನ್ ಮಾಡ್ಕೊಬೇಕು. 4 ಚೈನ್ ಹಾಕಿ ಕಂಬದ ಮಧ್ಯೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೀಗೆ. ಮತ್ತೆ ಇವಾಗ 3 ಸಲ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಕಂಬ ಹಾಕ್ಕೊಳ್ಳೋದು. ಅದು 3 ಸಲ ಥ್ರೆಡ್ ಸುತ್ತಿ 1 ಸಲ ಸಾಕು ಕಂಬ ಹಾಕ್ಕೊಳ್ಳೋದು. 1 ಸಲ ಥ್ರೆಡ್ ಸುತ್ತಿ 2 ಸಲ 2 ಸಲ ಥ್ರೆಡ್ ಸುತ್ತಿ 2 ಸಲ 3 ಸಲ ಥ್ರೆಡ್ ಸುತ್ತಿ 1 ಸಲ ಮತ್ತೆ ಅದೇ ರಿಪೀಟ್ ಮಾಡ್ಕೊಳ್ಳೋದು. ಅರ್ಥ ಆಯಿತು ಅಂದ್ಕೊತೀನಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ. ಇದಕ್ಕೆ ಮಧ್ಯ ಈ 3 ಚೈನ್ ಗ್ಯಾಪ್. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೇ ಥರ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.